ಯಾಕಪ್ಪ ಗೊತ್ತಾಗ್ಬಿಡ್ತಾವೆ ನಿಂಗೆ. ಹಾಗೆ ಫ್ರೆಂಡ್ಸ್, ಈಗ ನನ್ನ ಜೊತೆಗೆ ನನ್ನ ಮಗನೂ ಕೂಡ ಎದ್ದಿದ್ದಾನೆ. ಇನ್ನೊಂದು ಏನಪ್ಪ ಅಂತಂದ್ರೆ, ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ರೋಜ್ಲಾ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ. ಹಾಗೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದಲೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಂದ್ಬಿಟ್ಟು ಇವತ್ತು ಟ್ಯೂಸ್ಡೇ ಅಂದರೆ ಮಂಗಳವಾರ ಬೆಳಗ್ಗೆಯಿಂದಲೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಈಗ ನನ್ನ ಜೊತೆಗೆ ನನ್ನ ಮಗನೂ ಕೂಡ ಎದ್ದಿದ್ದಾನೆ. ಇನ್ನೊಂದು ಏನಪ್ಪ ಅಂತಂದರೆ, ಅವನು ಚಿಕ್ಕ ಮಗ ದೊಡ್ಡ ಮಗ ಹೊಡೆದ್ಬಿಟ್ಟ ಬಾಲಲ್ಲಿ. ಅಷ್ಟು ಗೊತ್ತಾಗಲ್ಲ ನನ್ನ ದೊಡ್ಡ ಮಗನಿಗೆ. ಫ್ರೆಂಡ್ಸ್, ಅಲ್ಲಿ ತುಂಬಾ ಪೈನ್ ಆಗಿಬಿಡ್ತು. ಸೊ ನೋಡಿ, ಬೆಳಗ್ಗೆ ಇಬ್ಬರು ಎದ್ರೆ ಇದೆ ತಲೆಹರಟೆ. ಇಬ್ಬರು ಬೆಳಗ್ಗೆ ಅವ್ನು ಯಾವಾಗಲೂ ನನ್ನ ದೊಡ್ಡ ಮಗ ಲೇಟಾಗಿ ಎದ್ದಾಳ್ತಿದ್ದ ಫ್ರೆಂಡ್ಸ್. ಬಟ್ ಇದಾನಲ್ಲ ಚಿಕ್ಕವನು, ತಿನ್ಲಿ ಇವತ್ತೆ ಯಾವಾಗಲೇ ಗೊತ್ತಾಗೋದು. ಚಿಕ್ಕವನು ಇದ್ದಾನಲ್ಲ ಫ್ರೆಂಡ್ಸ್, ಅವನು ಎಬ್ಬರಿಸ್ಬಿಟ್ಟ, ಮಲ್ಕೊಂಡಿದ್ದ ಪಾಪ. ಇವಾಗ ಅವ್ನು ಹೊಡೆದ ತಕ್ಷಣ ಕುಂಗಿ ಅಂತ ಅಳ್ತಾನೆ ಅಲ್ಲ ಬಂಗಾರಿ. ಆಕಪ್ಪ ಕಣ್ಣಲ್ಲಿ ನೀರೇ ಬಂದ್ಬಿಡ್ತಾರೆ. ಆಯ್ತು ಬಿಡು, ಆಯ್ತು 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 ಅಲ್ಲೋಡಲ್ಲ, ಅಲ್ಲಿ ಅಲ್ಲಿ ಆಯ್ತು ಬಂಗಾರಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ಪಲ್ಲಿಗಳು ಇರ್ತಾವಲ್ಲ ಮೇಲೆ, ಅಲ್ಲೇನಾದ್ರೂ ಪಲ್ಲಿಗಳು ಇರ್ತಾವೆ ಅಂತೇಳಿ ಶೂ ಅಂತಾನೆ. ಹಾಗೆ ಫ್ರೆಂಡ್ಸ್, ಇನ್ನು ಕಿಚನ್ ಕ್ಲೀನ್ ಮಾಡಿಕೊಂಡು ಅಡುಗೆನೂ ಕೂಡ ಶುರು ಮಾಡಬೇಕು. ಸೊ ನೋಡೋಣ, ನನ್ನ ಚಿಕ್ಕ ಮಗ ನನ್ನ ಅಡುಗೆ ಮಾಡಕ್ಕೆ ಬಿಡ್ತಾನ, ಹಿಂಗೆ ಎತ್ಕೊಂಡೇ ಇರಮ್ಮ ಅಂತ ಹೇಳ್ತಾನ. ನೋಡೋಣ, ಟೈಮ್ ಕೂಡ ಆಯಿತು. ಸೊ ಹಾಗೆ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ನಾನು ಶುರು ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಏಟಾಯಿತು ಅಂತೇಳಿ ಬೈದಿದ್ನಲ್ಲ. ಸೊ ಹೋಗಿ ಬಾಕ್ಲಾಕ ಹೇಳಿದ್ದಾನೆ. ಏನು ಮಾಡ್ತಿದ್ದಂತ ಯಕ್ಷಿತ ಯಾಕೋ ಯಾಕೆ ಮಗನೇ, ಅವ್ನಿಗೆ ಎಷ್ಟು ನೋವಾಯ್ತು ಗೊತ್ತಾ? ಹೆಂಗ್ ಮಲ್ಕೊಂಡಿದ್ಯ ನೋಡು. ಬಂದು ಆ ಟೀ ಶರ್ಟ್ ಎಲ್ಲ ಅವ್ನ ಮೇಲೆ ಬಂದು ರೆಡಿ ನೀಟಾಗಿ ಹಾಕ. ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹೇಳಕ್ಕಂದ, ಹಾಯ್ ಹೇಳು. ಎಲ್ಲಿಗೆ ಹೋಗ್ತಿದ್ದೆ ಮಗನ? ಬಾಗ್ಲ ಕಾಣಕ್ಕೆ ನೋಡ್ತಿದ್ದಾನೆ. ಸಿಟ್ಟು ಈಗಿನ ಮಕ್ಳಿಗೆ ಏನು ಭಯಂಗೆ ಇಲ್ಲ, ಬೇಜಾರು ಮಾಡ್ಕೊಂತಾರೆ. ಇವನು ಹಂಗಿದೆ, ನಾನು ಸ್ವಲ್ಪ ನಿದ್ದೆ ಮಾಡ್ತಿದ್ದ, ಎಬ್ಬರ್ಸ್ಕೊಂಡ್ಬಿಟ್ಟು ಬೈಸ್ತಾನ ನಿಂಗೆ. ಗುಣ ಹಾಯ್ ಹೇಳು, ಹಾಯ್ ಹೇಳು. Hi guys. Friends, yes, hi guys ಅಂತೀನಿ. Hi guys. ಕಷ್ಟನೇ ಫ್ರೆಂಡ್ಸ್, ಅಲ್ಲಿ ಬೇರೆ ಬಂದ್ಬಿಟ್ಟಿದ್ದಾವೆ. ಇನ್ನು ಹಾಗೆ ಫ್ರೆಂಡ್ಸ್, ಇವತ್ತು ಪಾಪಗೆ ಕಿವಿ ಚುಚ್ಚೋಣ ಅಂತೇಳಿ ಇದೊಂದು ಕೆಲಸ ಮುಗಿಸ್ಕೊಂಡ್ಬಿಟ್ರೆ ನನ್ನ ಮಗಂದು ಏನು ಕೆಲಸ ಇದೆಯಲ್ಲ, ತಲೆ ಕೂದಲಂತೂ ತಗ್ಸಿದಾಯ್ತು. ಇನ್ನು ಕಿವಿ ಚುಚ್ಚಿಬಿಟ್ರೆ ಅವ್ನು ಅಷ್ಟೊಂದೇನು, ಅದೊಂದೇ ಒಂದು ಕೆಲಸ ಬಾಕಿ ಇದೆ ಫ್ರೆಂಡ್ಸ್. ಅದೊಂದು ಮುಗಿಸ್ಕೊಂಡ್ಬಿಟ್ರೆ ಅದನ್ನು ಇವತ್ತು ಮುಗಿಸ್ಕೊಂಡ್ಬಿಡೋಣ ಅಂತ ಅಂದ್ಕೊತಿದ್ವಿ, ಪಾಪಗೆ ಕಿವಿ ಚುಚ್ಚೋದು. ಸೊ ಹಾಗೆ ಇನ್ನು ತಿಂಡಿ ಮಾಡ್ಕೊಂಡ್ಬಿಡೋಣ ಅಂತೇಳಿ ಕಿಚನಿಗೆ ಬಂದೆ. ಇನ್ನು ಕ್ಲೀನಿಂಗ್ ಮಾಡಿಕೊಂಡು ತಿಂಡಿನೂ ಕೂಡ ರೆಡಿ ಮಾಡ್ಕೊಳ್ತೀನಿ. ಇನ್ನು ನನ್ನ ಹಸ್ಬೆಂಡ್ ಸ್ವಲ್ಪ ಎತ್ಕೊಂಡಿದ್ರು, ಬಟ್ ಅವನು ನಾನು ಕುಕಿಂಗ್ ಮಾಡೋದು ನೋಡಿ ನನ್ನ ಹತ್ರನೇ ಹಠ ಮಾಡಿ ಬಂದೆ. ನೋಡಿ, ಈ ಥರ ಅವ್ನು ಎತ್ಕೊಂಡೇ ಅಡುಗೆ ಮಾಡ್ತಾ ಇರಬೇಕು ನಾನು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಇದನ್ನು ಕೆಲಸನ ಬೇಗ ಬೇಗ ಮುಗಿಸ್ಕೊಂಡ್ಬಿಡೋಣ ಅಂತೇಳಿ ಸ್ವಲ್ಪ ಟೈಮಿಂಗ್ಸ್ ನೋಡಿಕೊಂಡು ಕಿವಿ ಚುಚ್ಚೋಣ ಅಂತೇಳಿ. ಟೈಮಿಂಗ್ಸ್ ಬಂದುಬಿಟ್ಟು ಸಂಜೆ 3 ಗಂಟೆಯಿಂದ 4 ಗಂಟೆ ಒಳಗಡೆ ಕಿವಿ ಚುಚ್ಚಿಸ್ಬಿಡ್ಬೇಕು, ಆವಾಗ ಒಳ್ಳೆ ಕಾಲ ಇದೆ ಅಂತೇಳಿ ಭಟ್ರು ಹೇಳಿದ್ರಲ್ವ. ಸೊ ಹಾಗಾಗಿ ಇನ್ನೇನು ಕೆಲಸನೂ ಕೂಡ ಬೆಳಗ್ಗೆ ಮುಗಿಸ್ಕೊಂಡ್ಬಿಟ್ರೆ ನಾವು ಅವನಿಗೆ ಸ್ನಾನ ಎಲ್ಲ ಮಾಡ್ಕೋಬೇಕಲ್ವ, ಫ್ರೆಶ್ ಅಪ್ ಮಾಡಿಬಿಡೋಣ ಹುಡುಗನ ಅಂತೇಳಿ. ಇನ್ನು ಹಾಗೆ ಫ್ರೆಂಡ್ಸ್, ಇನ್ನು ಅಡುಗೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ರೈಸ್ ಬಾತ್ ಮಾಡ್ಕೊಂಬಿಡೋಣ ಅಂತೇಳಿ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಎಣ್ಣೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಟೊಮೊಟೊನ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಇವಾಗ ಹಸಿಮೆಣ್ಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇದಕ್ಕೆ ನೀವು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೋದು.
ನೋಡಿ ಈಗ ಇದಕ್ಕೆ ನಾನು ಆಲೂಗೆಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ವೆಜಿಟೇಬಲ್ಸ್ ಯಾವುದೇ ಇದ್ರೂ ಸಹ ಆ್ಯಡಪ್ ಮಾಡ್ಕೊಳ್ಳಿ, ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು. ಜೊತೆಗೆ ಫ್ರೆಂಡ್ಸ್ ಇನ್ನು ಇದಕ್ಕೆ ರಾತ್ರಿ ನಾನು ಬಟಾಣಿ ಕಾಳು ಮತ್ತು ಕಡಲೆಕಾಳನ್ನು ನೆನೆಸಿಟ್ಟಿದ್ದೆ ಫ್ರೆಂಡ್ಸ್, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಬರೀ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ, ಅಂದರೆ ಬರೀ ಧನಿಯಾ ಇರುತ್ತೆ ನಮ್ಮ ಫ್ರೆಂಡ್ಸ್, ಸಾಂಬಾರಿಗೆಲ್ಲ ಮತ್ತು ಮಸಾಲೆ ಅದೆಲ್ಲ ಬರೀ ಧನಿಯಾ ಪೌಡರ್ ಮತ್ತು ಇದಕ್ಕೆ ಸ್ವಲ್ಪ ಗರಂ ಮಸಾಲನ ಸೇರಿಸ್ಕೊಳ್ತೀನಿ. ಜಸ್ಟ್ 2 ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ರೈಸ್ ಬಾತ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ರೈಸ್ನು ಕೂಡ ತೊಳೆದು ಹಾಕಿದ್ವಿಪ್ಪ ಅಂದರೆ ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್ ಇನ್ನು ರೈಸ್ ತೊಳೆದಕ್ಕಿಂತ ಮುಂಚೆನೇ ಏನಿದೆಯಲ್ಲ ಇದು ಗ್ರೇವಿ ಥರ ಏನೊಂಥರ ಕರ್ರಿ ಚೆನ್ನಾಗಿರುತ್ತೆ. ಕಾಳಿಂದ ಇದೆ ಪೂರಿ ಚಪಾತಿಗೂ ಅದನ್ನೇ ಹಾಗೆ ತಿನ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇನ್ನು ರೈಸ್ ಹಾಕಿ ವಿಸಲ್ನ ಕೂಗಿಸ್ಕೊಂಡೆ. ಫೈನಲಿ ಬ್ರೇಕ್ಫಾಸ್ಟ್ ಕೂಡ ಪ್ರಿಪೇರ್ ಆಯಿತು. ಇನ್ನೇನು ರೆಡಿಯಾಗಿ ಹೊರಟ್ವು ನಾವು. ಯಾಕೆ ನೋಡಿಲ್ಲ ಅಂಬ ಶಾನ್ ಬೇಗ ಟೈಮ್ ಆಯ್ತು ರೀ. ತಿರ್ಸು ಶಾನ್. ಹಾಗೆ ಫ್ರೆಂಡ್ಸ್ ಇನ್ನು ಟೈಮಿಂಗ್ಸ್ ಏನಿದೆಯಲ್ಲ 3 to 4 o'clock ಒಳಗಡೆ ಚುಚ್ಚಿಸ್ಬಿಡೋಣ ಅಂತೇಳಿ ನಾವು ಹೊರಟೆ. ಅಂದರೆ ನಾನು ಸಣ್ಣ ಪುಟ್ಟ ಕೆಲಸನ ಅಷ್ಟರಲ್ಲಿ, ಅಂದರೆ ಇಬ್ಬರು ಮಕ್ಕಳು ಇದ್ದಾರೆ, ಅಂದರೆ ಅವ್ರ ಮೇಂಟೆನೆನ್ಸ್, ಅವರು ಊಟ, ಪ್ರತಿಯೊಂದು ಕೆಲಸ ಮುಗಿಸ್ಕೊಳ್ಳೇಬೇಕು ಫ್ರೆಂಡ್ಸ್. ಹಂಗಾಗಿ ಟೈಮ್ ಆಗೇ ಹೋಯ್ತು. ಇನ್ನು 3 to 4 o'clock ಅವ್ರಿಗೆ ಚುಚ್ಚಿಸ್ಬಿಡ್ಬೇಕು ಅನ್ನೋ ಅದೊಂದು ಬೇರೆ ಭಯ. ಇನ್ನೇನು ಬೇಗ ಅರ್ಜೆಂಟಲ್ಲೇ ಹೊರಟ್ವು. ಅದರಲ್ಲೂ ಇಂಥ ಟೈಮಲ್ಲೇ ನೋಡಿ ಟ್ರಾಫಿಕ್ಕಿಗೆ ಸಿಗಾಕೊಂಡ್ವಿ. ಅದರಲ್ಲೂ ಟೈಮು ಅದರೊಳಗಡೆ ಚುಚ್ಚಿಸಿದ್ರೆ ಸಾಕಪ್ಪ ಅಂತೇಳಿ ಹೊರಟ್ವು. ಸೊ ಹಾಗೆ ಇನ್ನೇನು ಇಲ್ಲಿ ಟ್ರಾಫಿಕ್ ಕೂಡ ಜಾಮ್ ಆಗಿಬಿಟ್ಟಿದ್ದೆ. ಇನ್ನು ನನಗೆ ಅದೊಂದೇ ಭಯ ಫ್ರೆಂಡ್ಸ್, ಟೈಮಿಂಗ್ಸ್ ಪ್ರಕಾರ ಚುಚ್ಚಿಸ್ಬೇಕು, ಅವನಿಗೆ ಒಳ್ಳೇದಾಗಬೇಕಲ್ವ. ಸೊ ಅದ್ರ ಪ್ರಕಾರ ಚುಚ್ಚಿಸ್ಬೇಕನ್ನೋದು ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದ್ನಲ್ವ. ಸೊ ಹಾಗಾಗಿ ಅಂತೂ ಇಂತೂ ಬಂದ್ವು. ಯಾಕಪ್ಪ ಗೊತ್ತಾಗ್ಬಿಡ್ತಾ ಇವನಿಗೆ. ಟೈಮ್ ಆಗೋಗುತ್ತೆ ಮಗನೇ. ಹಾಗೆ ಫ್ರೆಂಡ್ಸ್ ಇನ್ನು ಟೈಮಿಂಗ್ ಸರಿಯಾಗಿ ಪಾಪುಗೆ ಕಿವಿನೂ ಚುಚ್ಚಿಸಿದ್ವು. ತುಂಬಾ ಕ್ಯೂಟಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಇವಾಗ ನೋಡಿ ಫೋಟೋ ಅಪ್ಲೋಡ್ ಮಾಡಿದ್ದೀನಿ. ಕಿವಿ ಚುಚ್ಚಿಸಿದ ಮೇಲಂತೂ ಅವನಿಗೆ ಒಂಥರ ಲುಕ್ಕು ಚೇಂಜ್ ಆಯಿತು ಅಂತಲೇ ಹೇಳ್ಬೋದು. ಅಷ್ಟು ಕ್ಯೂಟಾಗಿ ಮುದ್ದಾಗಿ ಕಾಣ್ತಾ ಇದ್ದಾನೆ. ನನ್ನ ಮಗ ಹೇಗೆ ಕಾಣ್ತಾ ಇದ್ದಾನೆ ಕಿವಿ ಚುಚ್ಚಾದ್ಮೇಲೆ ಅಂತೇಳಿ ಕಮೆಂಟ್ ಮಾಡಿ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಟೈಮಿಂಗ್ ಸರಿಯಾಗಿ ಕೆಲಸನೂ ಸಹ ಮುಗಿಸ್ಕೊಂಡ್ವು. ಇವತ್ತಿನ ವಿಡಿಯೋ ಇದಾಗಿತ್ತು. ಹಾಗೆ ವಿಡಿಯೋ ಕೂಡ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಿಗೋಣ ಮತ್ತೊಂದು ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ ಬಾಯ್.